ಚೌತಿಯ ಚಂದಿರನ ನೋಡ್ಬೇಡ, ಬಿದಿಗೆ ಚಂದಿರನ ಬಿಡ್ಬೇಡ. ಈ ಸಾಲನ ನೀವ್ ಕೇಳಿರಬಹುದಲ್ವಾ? ಯುಗಾದಿಯ ಮಾರನೇ ದಿನ ಬಿದಿಗೆ ಚಂದಿರನ ನಾವು ನೋಡ್ಬೇಕು. ಇನ್ಫ್ಯಾಕ್ಟ್ ಇದು ಬಹಳ ಕಷ್ಟ, ಯಾಕಂದ್ರೆ ಅಮಾವಾಸ್ಯೆ ಮುಗಿದ ನಂತರ ಯುಗಾದಿ ಬರುತ್ತೆ. ಹಾಗಾಗಿ ಚಂದಿರ ಬಹಳ ಪುಟ್ಟದಾಗಿರ್ತಾನೆ. ಅಮಾವಾಸ್ಯೆಯ ಚಂದಿರ ಆಗಷ್ಟೇ ನಿಧಾನಕ್ಕೆ ಕಾಣಿಸೋದಕ್ಕೆ ಪ್ರಾರಂಭವಾಗಿರ್ತಾನೆ. ಇಂಥ ಸಮಯದಲ್ಲಿ ಟು ಸ್ಪಾಟ್ ಅ ಮೂನ್ ಬಹಳ ಕಷ್ಟಕರವಾದ ಕೆಲಸ. ಆದ್ರೆ ಇದನ್ನ ಕಷ್ಟಪಟ್ಟು ಮಾಡಬೇಕು ನಾವು ಬಿದಿಗೆಯ ದಿನ, ಅಂದ್ರೆ ಯುಗಾದಿಯ ಮಾರನೇ ದಿನ, ವರ್ಷ ತೊಡಕು ಅಂತ ಏನ್ ಕರಿತೀವಿ ಆ ದಿನ. ಇದಕ್ಕೆ ಕಾರಣ ಹೀಗಿದೆ ನೋಡಿ. ಗಣೇಶ ಚತುರ್ಥಿಗೆ ಚಂದಿರನನ್ನ ನೋಡಬಾರ್ದು. ಹಾಗೊಂದ್ ವೇಳೆ ನೋಡಿದ್ರೆ ಅವರಿಗೆ ಅಪವಾದ ತಪ್ಪಿದ್ದಲ್ಲ. ಗಣಪತಿ ಚೆನ್ನಾಗಿ ಹೊಟ್ಟೆ ತುಂಬಾ ತಿಂದು ನಡ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ಆತ ಎಡವ್ ಬಿದ್ದು ಗಣಪತಿಯ ಹೊಟ್ಟೆ ಒಡೆದು ಹೋಗಿ ಅದನ್ನೆಲ್ಲ ಮತ್ತೆ ಕೂಡ್ಸೋದಕ್ಕೆ ಈತ ಹಾವನ್ನ ಹೊಟ್ಟೆಗೆ ಕಟ್ಕೋತಾನೆ. ಇದನ್ನ ಚಂದ್ರ ನೋಡಿ ನಕ್ ಬಿಡ್ತಾನೆ. ಗಣೇಶನಿಗೆ ಅವಮಾನವಾದಂತಾಗಿ ಚಂದ್ರನಿಗೆ ಶಪಿಸ್ತಾನೆ. ಯಾರು ನಾನ್ ಹುಟ್ಟದಂತ ದಿನ, ಅಂದ್ರೆ ಭಾದ್ರಪದ ಶುಕ್ಲ ಚೌತಿಯ ದಿನ ನಿನ್ನನ್ನ ನೋಡ್ತಾರೋ ಅವರಿಗೆ ಅಪವಾದ ತಪ್ಪಿದ್ದಲ್ಲ ಅಂತ. ಇದೇ ಕಾರಣಕ್ಕೆ ಕೃಷ್ಣನ ಮೇಲೆ ಶಮಂತಕಮಣಿ ಕದ್ದಂತ ಅಪವಾದ ಸಹ ಬಂತು ಅನ್ನೋದು ನಮಗೊತ್ತು. ಆದ್ರೆ ಈ ಘಟನೆ ನಡೆದ ತಕ್ಷಣವೇ ಚಂದ್ರ ಗಣಪತಿಯಲ್ಲಿ ಕ್ಷಮೆ ಯಾಚಿಸ್ತಾನೆ. ಇಷ್ಟು ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ ಅಂತ. ಆಗ ಗಣೇಶ ಹೇಳ್ತಾನೆ, ಯಾರು ಬಿದಿಗೆ ಚಂದಿರನನ್ನ ನೋಡ್ತಾರೋ ಅವರು ಈ ಅಪವಾದದಿಂದ ದೂರವಾಗಬಹುದು ಅಂತ. ಇನ್ನು ಬಿದಿಗೆಯ ಚಂದಿರನ ನೋಡೋ ದಿನವೇ ವರ್ಷ ತೊಡಕು. ಈ ದಿನದ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ